ಸರ್ ಅದಕ್ಕೇನಾದ್ರು ಮೇಂಟೆನೆನ್ಸ್ ಇರುತ್ತಾ ಸರ್? ಮ್ಯಾಮ್ ನಾವು ಜಸ್ಟ್ 50,000 rupees ಫಾರ್ 15 years ಒನ್ ಟೈಮ್ ಪೇಮೆಂಟ್ ತೊಗೊತೀರಿ. ಅಂದರೆ ಒಂದು ಸೇಲಿ ತೊಗೊಳ್ಳೋದು 15 ವರ್ಷಕ್ಕೆ ಸೇರಿ 50,000, ಜಸ್ಟ್ 50,000. ಅದರೊಳಗಡೆ ನಾವು ಪ್ರತಿಯೊಂದು ಪ್ಲಾಟ್ ಒಳಗಡೆ ಗಿಡಗಳಲ್ಲಿ ವಾಟರ್ ಕೊಡೋದಾಗಲಿ, ಗಿಡ ಮೇಂಟೆನೆನ್ಸ್ ಮಾಡೋದಾಗಲಿ, ಲೇಬರ್ ಆ್ಯಕ್ಟಿವಿಟಿ ವಿತ್ ಆಲ್ ದ ಅಮ್ಯುನಿಟೀಸ್ ಮೇಂಟೆನೆನ್ಸ್ ನಾವೇ ಮಾಡ್ತೀವಿ. ಮ್ಯಾಮ್ ಇಲ್ಲಿ ಆಲ್ಮೋಸ್ಟ್ 20+ ಅಮ್ಯುನಿಟೀಸ್ ಇದೆ. ಅಂದರೆ ಕಿಚನ್ನು, ಕಾಟೇಜಸ್ಸು, ಸ್ವಿಮ್ಮಿಂಗ್ ಪೂಲ್ ಗಂಟಾನು ಎಲ್ಲನೂ ರೆಡಿ ಇದೆ. ಸೊ ನಾವು ಈ ಪಾರ್ಟ್ ನೋಡ್ಬೋದು, ಕಂಪ್ಲೀಟ್ ಬ್ಯೂಟಿಫುಲ್ ಆಗಿ ಪ್ಲಾಂಟೇಶನ್ ಹಾಕಿರೋ ಲ್ಯಾಂಡ್ಸ್ಕೇಪಿಂಗ್ ಬರ್ತದೆ. ಆ್ಯಂಡ್ ಈ ಕಡೆ ಬಂದರೆ ನಾವು ನಮಗೆ ಒಂದು ಕಿಚನ್ ಸಿಗುತ್ತೆ, ಕಮ್ಯುನಿಟಿ ಕಿಚನ್ನು. ಸೊ ಯಾವುದೇ ಕ್ಲೈಂಟ್ಸು, ಯಾವುದೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದಾಗೂ ನಮ್ಮ ಶೆಫ್ ಇರ್ತಾರೆ, ಒಬ್ಬರು ಅಡುಗೆ ಮಾಡೋರು, ಅವ್ರಿಗೆ ಊಟದ ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಓಪನ್ ಸ್ಪೇಸ್ ಏರಿಯಾ. ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ಬರ್ತದೆ, ಫೂಸ್ಬಾಲು, ಟೇಬಲ್ ಟೆನ್ನಿಸ್ಸು, ಕ್ಯಾರಮ್ಮು, ಚೆಸ್ಸು, ಆಲ್ ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲನೂ ನಮ್ಗೆ ಇಲ್ಲೇ ಬರ್ತದೆ. ಆ್ಯಂಡ್ ಈ ಪಾರ್ಟ್ ಏನು ನೋಡ್ತಾ ಇದ್ದಾರೆ ಟುವರ್ಡ್ಸ್ ಲೆಫ್ಟು, 5 ಕಾಟೇಜ್ ಇದೆ. ಅಂದರೆ ಯಾವುದೇ ಕ್ಲೈಂಟ್ಸ್ ಬಂದಾಗೂ ನಮಗೆ ಉಳ್ಕೊಳ್ಳೋದಕ್ಕೆ, ಸ್ಟೇ ಮಾಡೋದಕ್ಕೆ ಇಲ್ಲಿ ನಮಗೆ ಆಪ್ಷನ್ ಇದೆ. ಅಂದರೆ ಅಟ್ಯಾಚ್ಡ್ ರೆಸ್ಟ್ ರೂಮ್ಸು ಎಲ್ಲನೂ ಇಲ್ಲಿದೆ. ಸೊ ನಾವು ಲೆಫ್ಟ್ ಆ ಕಡೆ ಬಂತಾದರೆ ನಮಗೊಂದು ಸ್ವಿಮ್ಮಿಂಗ್ ಪೂಲ್ ಸಹ ಇದೆ. ರೈಟ್ ಸೈಡಲ್ಲಿ ನ್ಯಾಚುರಲ್ ಪಾಂಡ್, ಏನು ನಾವಿಲ್ಲಿ ಫಿಶಿಂಗ್ ಎಲ್ಲ ಮಾಡ್ಬೋದು. ಅದ್ರ ಜೊತೆಗೆ ನಾವೇನು ಮುಂದೆ ನೋಡ್ತಾ ಇದ್ದೀವಿ, ಇದು ರಾಕ್ ಗಾರ್ಡನ್ನು. ಸೊ ನಮಗೆ ಬ್ಯೂಟಿಫುಲ್ಲಾಗಿ ಸಿಟ್ಟಿಂಗ್ ಮಾಡ್ತಾ, ಆ ಕಡೆ ನಿಮ್ಗೇನು ಕಾಣಿಸ್ತಿದೆ ನಮ್ಮ ಪ್ರಾಜೆಕ್ಟ್ ಎಂಡ್ ಆ ಕಡೆ, ಅದು ಲೇಕು. ನಮಗೆ ಇಲ್ಲಿ ಕುತ್ಕೊಂಡು ರಾಕ್ ಗಾರ್ಡನ್ ಮೇಲೆ ಕುತ್ಕೊಂಡು ಬ್ಯೂಟಿಫುಲ್ಲಾಗಿ ಲೇಕ್ ವ್ಯೂ ಎಂಜಾಯ್ ಮಾಡ್ತಾ, ಆ್ಯಂಡ್ ಈ ಕಡೆ ರೈಟ್ ಸೈಡ್ ತಿರುಗಿದ್ರೆ ನಮಗೆ ತುಂಬ ಚೆನ್ನಾಗಿರೋ ವ್ಯಾಲಿ ವ್ಯೂ ಸಿಗ್ತದೆ. ಕಂಫರ್ಟಬಲ್ ಆಗಿ ಸ್ಟೇ ಮಾಡೋದಕ್ಕೆ ಎಲ್ಲ ಅಮ್ಯುನಿಟೀಸ್ ರೆಡಿ ಮಾಡಿ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿಕೊಡ್ತೀವಿ.